ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಮತ್ತೆ ಸುದೀಪ್ ಅಣ್ಣ ಥಿಯೇಟರ್ ಬಂದು ಪ್ರೂವ್ ಮಾಡ್ಬಿಟ್ಟವ್ರೆ. ಒಂದಂತೂ ಹೇಳ್ತೀನಿ, ಸುದೀಪ್ ಅಣ್ಣ ಸಿನಿಮಾ ಅಂತ ಬಂದಾಗ ಕಾಂಟ್ರವರ್ಸಿ ಮಾಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಲಾಸ್ಟ್ ಟೈಮ್ ವಿಕ್ರಮ್ ಅಣ್ಣ ಸಿನಿಮಾ ನೋಡಿದಾಗ್ಲೂ ಕೆಲವರು ಕಾಂಟ್ರವರ್ಸಿ ಮಾಡಿರೋ 2 ಕ್ವಾರ್ಟರ್ ಕುಡಿದ್ರೆ ಇಳಿದೋಗಿತ್ತು ಅಂತ. ಅದನ್ನ ತೆಗೆದಾಕಕ್ಕೆ ಅಂತಾನೆ ಮ್ಯಾಕ್ಸಿಮಮ್ ಬಂದು ತೋರ್ಸೋರು. ಇವತ್ತು ಚಿನ್ನ ಮ್ಯಾಕ್ಸಿಮಮ್ ಬಂದು ನೋಡು, ಇವತ್ತು 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾ ಸುದೀಪ್ ಅಣ್ಣ ಕೊಟ್ಟವ್ರೆ. ಅಷ್ಟು ಚೆನ್ನಾಗೈತೆ. ಒಂದಂತೂ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದೀನಿ, ಸುದೀಪ್ ಅಣ್ಣನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಹೇಳೋದು ಒಂದೇ ಮಾತು, ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕೂಗ್ತಾ ಇರ್ತೀರಾ, ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಕ್ಕರ್ ಒದ್ದೆ ಯಾಗುತ್ತೆ ಡೈಪರ್ ಹಾಕೊಂಡಿದ್ದೀರಾ. ನಿಜವಾಗ್ಲೂ ಒಂದೇ ಲೈನ್ ಹೇಳೋದು ನಾನು, ಒಂದಂತ ಹೇಳ್ತೀನಿ, ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ನಿಜವಾಗ್ಲೂ ಸೂಪರ್ ಆಗೈತೆ ಸರ್. ಸಿನಿಮಾದಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡು ಆಕ್ಟ್ ಮಾಡ್ತಾರೆ. ಸುದೀಪ್ ಅಣ್ಣ ಈ ಸಿನಿಮಾದಲ್ಲಿ ಬ್ಲಡ್ ಆಯಿಲು ಏನು ಕೆಮಿಕಲ್ಸ್ಗಳು ಹಾಕೊಂಡು ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಅಂದರೆ ಸೂಪರ್ ಆಗೈತೆ. ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಹುಡುಗಿಗ ಹೆಂಗ್ ಮಾಡ್ತಾರೆ, ಒಂದು ನೈಟ್ ಸ್ಟೋರಿ ಕೆಲವರು 50, 60, 70, 100 ದಿನ ತಗೊಂಡು ಸಿನಿಮಾ ಮಾಡ್ತಾರೆ. ಸುದೀಪ್ ಅಣ್ಣ ಒಂದು ನೈಟಲ್ಲಿ ಇಂಥ ಸ್ಟೋರಿನ ಕೊಟ್ಟಾರಲ್ಲ, ಅದಕ್ಕೆ ಆನ್ಸರ್ ಬಿಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ತಮಿಳ್ ಡೈರೆಕ್ಟ್ರು, ತಮಿಳ್ ಪ್ರೊಡ್ಯೂಸರು ಅವ್ರನ್ನ ಕರ್ಕೊಂಬಂದು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದಂತೂ ಹೇಳ್ಬೇಕು ಅಂತ ಲಾಸ್ಟ್ ಅಂದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾನು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಇನ್ನು ಇಂಟರ್ವಲ್ ಅಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ಲಾ, ಸುದೀಪ್ ಅಣ್ಣ ಯಾಕೆ ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಏನಕ್ಕೆ ಪದೇ ಪದೇ ಸುಳ್ಳು ಹೇಳ್ತಾವ್ರೆ, ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಈ ಸಿನಿಮಾದಲ್ಲಿ ನೋಡ್ರಿ ಡ್ಯಾನ್ಸ್ ಹೆಂಗ್ ಮಾಡಾರೆ ಅಂತ, ಮ್ಯಾಕ್ಸಿಮಮ್ ಮಾಸ್ ಅವೆಲ್ಲ ಸೂಪರ್ ಐತೆ. BGM ಯೋಚನೆ ಅಜೀಶ್ ರಾವ್ ಸಕ್ಕತ್ತಾಗಿ ಕೊಟ್ಟವ್ರೆ. ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡ್ರಿ. ಯಾರೇ US ಸಿನಿಮಾ ನೋಡ್ಬಿಟ್ಟು ತಲೆ ಗುಳೆ ಬಿಟ್ಕೊಂಡ್ರಿ, ಕನ್ಫ್ಯೂಸ್ ಆಗ್ಬಿಟ್ಟೆ, ಮೈಂಡ್ ಡೈವರ್ಟ್ ಆಗ್ಬಿಡ್ತು ಅನ್ಕೊಂಡ್ರಲ್ಲ, ಅವರೆಲ್ಲ ಬಂದು ಮ್ಯಾಕ್ಸ್ ಸಿನಿಮಾ ನೋಡ್ರೆ ಫುಲ್ ಮಿಕ್ಸಿ ಮಸಾಲ. ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟವ್ರೆ. ಸುದೀಪ್ ಅಣ್ಣ ಇದು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಸೂಪರ್ ಆಗೈತೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ, ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಕಿಚ್ಚ. ಸಿನಿಮಾ ನೋಡ್ಕೊಂಬಂದು ಕಿಚ್ಚ ಬಸ್ ಹೇಳೋರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು ಮ್ಯಾಕ್ಸ್ ನೋಡ್ಬೇಕಾದ್ರೆ ಅಂತ. ಮ್ಯಾಕ್ಸ್ ನೋಡ್ಬೇಕಾದ್ರೆ ಜನ ಮ್ಯಾಕ್ಸಿಮಮ್ ಅಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವ್ರೆ, ಯಾಕೆಂದ್ರೆ ಅಷ್ಟು ಕ್ರೇಜ್ ಇದೆ. ನೀವು ಉಚ್ಚದಲ್ಲಿ ನೋಡಿದ್ರ ಸಿಗರೇಟ್ ಹಚ್ಚೋ ಸೀನ್ನ, ಅದನ್ನ ಬಿಟ್ಟರೆ ಮ್ಯಾಕ್ಸಲ್ಲೇ ನೋಡೋಕ್ಕಾಗೋದು, ಅಷ್ಟು ಅದ್ಭುತವಾಗಿ ಸಿಗರೇಟ್ ಹಚ್ಚಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳು ಕಿಚ್ಚ ಬಸ್ಸಲ್ಲಿ ಕೇಳ್ಕೊಳ್ಳೋದು ಒಂದೇನೆ, 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರಿ, ಯಾಕೆಂದ್ರೆ ಅಭಿಮಾನಿಗಳು ನಿಮಗೆ ಅಂತಾನೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ಪ್ರತಿಯೊಂದು ಶೋನ ಬಿಟ್ಟು ಸಿನಿಮಾಗೆ ಅಂತ ಒಂದು ಫೋಕಸ್ ಕೊಡಿ. ಸಿನಿಮಾನ ಖಂಡಿತವಾಗ್ಲೂ ರಾರಾಜಿಸ್ತವ್ರೆ ಅಭಿಮಾನಿಗಳು, ಕಾದ್ರದಿಂದ ಕಾಯ್ದು. ಬೆಳಿಗ್ಗೆ 6 ಗಂಟೆಗೆ ಬಂದು ಜನ ಹೌಸ್ಫುಲ್ ಆಗಿದೆ. ಇದೇ ಸಿನಿಮಾ ತೆಲುಗು ತಮಿಳಲ್ಲಿ ಹಬ್ಬ ಮಾಡವ್ರೆ, ಆದರೆ ನಮ್ಮ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಸೀನು. ಒಂದು ನೈಟಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚ ಬಸ್ ಅವರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ್ಯಕ್ಷನ್ ಸೀನ್ ಅಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ಅದೇ ಇಂಥ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂದು 800-900 ರೂಪಾಯಿ ಟಿಕೆಟ್ ಇದ್ರು ಬುಕ್ ಮಾಡ್ತೀರಾ, ಅದೇ ನಮ್ಮ ಕನ್ನಡದಲ್ಲಿ 200 ರೂಪಾಯಿ ಟಿಕೆಟ್ ಇದೆ. ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದು ಸಿನಿಮಾನ ನೋಡಿ, ಅದ್ಭುತವಾಗಿದೆ. ಕಿಚ್ಚ ಬಾಸ್ ಅವ್ರ ಆ್ಯಕ್ಟಿಂಗ್ ನೋಡೋಕ್ಕೇನೆ ಒಂದು ಖುಷಿ ಆಗುತ್ತೆ. ನೀವು ಕೊಡೋ ದುಡ್ಗಂತೂ ಮೋಸ ಇಲ್ಲ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಥಿಯೇಟ್ರಲ್ಲೂ ಹೌಸ್ಫುಲ್ ಕಲೆಕ್ಷನ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪೈರಸಿ ಮಾಡಬೇಡಿ, ವಿಡಿಯೋ ಮಾಡೋದಾಗ್ಲಿ ಪ್ರತಿಯೊಂದು ಏನೇ ಮಾಡೋದಾಗ್ಲಿ, ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕಿಚ್ಚ ಬಾಸ್. ಬ್ರೋ ಇವತ್ತು ಮ್ಯಾಕ್ಸ್ ಮೂವಿ ನೋಡಿದ್ವಿ. ಕ್ರಿಸ್ಮಸ್ ಅಲ್ಲ ಬ್ರೋ, ಇದು ಮ್ಯಾಕ್ಸ್ ಅಂತ. ಎಂತಿಕ್ಕಂದ್ರೆ ಆ ಥರ ಬ್ಲ್ಯಾಕ್ ಬಸ್ಟರ್ ಬ್ರೋ, ಒನ್ ನೈಟಲ್ಲಿ ನಡೆಯೋ ಸ್ಟೋರಿ. ಅದನ್ನ ಸುದೀಪ್ ಅವರು ಗರ್ಜಿಸೋರು ಗೊತ್ತಾ, ಅದೇ ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಈ ಸಿನಿಮಾದಲ್ಲಿ ಕೆಲವೊಂದು ರೊಮ್ಯಾನ್ಸ್ ಇರಬೇಕು, ಹೀರೋಯಿನ್ ಇರಬೇಕು ಅಂತಾರೆ. ಸಿನಿಮಾ ಗರ್ಜನೆ ಸಾಕು ಬ್ರೋ ಅದನ್ನೆಲ್ಲ ಬೀಟ್ ಮಾಡೋಕ್ಕೆ. ಇನ್ನೊಂದು ಸುದೀಪ್ ಅವ್ರು ಆಲ್ ಇಂಡಿಯಾ ಕಟ್ಔಟು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮಗೆ ಸುದೀಪ್ ಅವ್ರು ನಿಮಗೆ ಹಳೆ ಸುದೀಪ್ ಕಾಣಿಸ್ಬಿಡ್ತಾರೆ ಇದರಲ್ಲಿ. ಆ ಸಿಗರೇಟ್ ಹೊಡೆ ಸ್ಟೈಲ್ ಆಗ್ಬೋದು, ನಿಮಗೆ ಕಿಚ್ಚ ಹುಚ್ಚ ಅವಾಗ ಏನು ಸುದೀಪ್ ಇದ್ರು ಅದು ಕಾಣಿಸ್ಬಿಡ್ತಾರೆ ಬ್ರೋ. ಅದಂತೂ ಸೂಪರ್ ಬ್ರೋ. ಇನ್ನೊಂದು ಬ್ರೋ, ಇವಾಗ ಸುದೀಪ್ ಅವ್ರು ನಮ್ಗೇನು ಇಷ್ಟ ಅಂದರೆ ಎಲ್ಲ ಕಲಾವಿದರು ಒಗ್ಗೂಡ್ಸೋದು ಜಾಸ್ತಿ ನೋಡ್ತಾರೆ. ಕ್ರಿಕೆಟ್ ಆಗಲಿ, ಇವಾಗ ಸಿನಿಮಾ ಯಾವುದೇ ಪ್ರೀಮಿಯರ್ ಶೋ ಆಗಲಿ, ಅಲ್ಲಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಆ ಥರ ಕಲಾವಿದ್ರನ್ನ ನಾವು ಎಂಕರೇಜ್ ಮಾಡಬೇಕು. ಇವಾಗ ಇದು ತಮಿಳಲ್ಲಿ ಒಂದು ನಿಮಗೆ ಕೈದಿ ಅಂತ ಒಂದು ಸಿನಿಮಾ ಬಂದೈತೆ, ಅದನ್ನ ಮೀಡ್ಸೋ ಸಿನಿಮಾ ನಮ್ಮ ಕನ್ನಡದಲ್ಲೇ ಬಂದೈತೆ. ಅದಕ್ಕಿಂತ ಡಬಲ್ ಆಗೈತೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಅದು ಸುದೀಪ್ ಅವ್ರ ಮ್ಯಾನರಿಸಮಿಂದ ಈ ಸಿನಿಮಾ ಗೆದ್ದೈತೆ. ಎಲ್ಲರೂ ಬಂದು ಒಂದ್ಸಲ ಈ ಸಿನಿಮಾ ನೋಡಿ, ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ಜೈ ಮ್ಯಾಕ್ಸ್, ಜೈ ಸುದೀಪ್. This is our YouTube channel. Please like, share and subscribe.